ನೈಟು ಹಗ್ಲು ಅಂತಿರ ದುಡ್ದು ನಮ್ಮನ್ನ ಇಷ್ಟುದ್ದ ಮಾಡಿ ನಮ್ಮನ್ನ ಚೆನ್ನಾಗಿ ಮದುವೆ ಮಾಡಿ ಕಳಿಸಿ ಇನ್ನೊಬ್ಳಿದಾಳೆ. ಐದು ಕೆಜಿ ಏನೋ ಐಸ್ ಕೇಳ್ತಿದ್ರೆ ಇನ್ನೂ ಮ್ಯಾನೇಜ್ ಮಾಡಿ ಜ್ಯೂಸ್ ಕುಡಿಸ್ಬೇಕು. ಗೈಸ್ ಇದು ಮಿನಿ ಕುಕ್ಕರ್ ಅಂತ ಅವಾಗೆಲ್ಲ ತಿರುಪತಿ ಇಸ್ಕೊತಾ ಇದ್ವಿ. ಇವಾಗ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐವತ್ತು ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಕೂಡ ಸಕ್ಕತ್ತಾಗಿದೆ ಗೈಸ್. ಇವತ್ತು ಸ್ವಲ್ಪ ಜಿಮ್ ಎಕ್ವಿಪ್ಮೆಂಟ್ಸ್ ಬೇಕಾಗಿತ್ತು, ಅದು ತಗೊಳ್ಳೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಜಿಮ್ ಎಕ್ವಿಪ್ಮೆಂಟ್ಸ್ ನೋಡೋಕೆ ಬಂದಿದ್ದೀವಿ. ಇಷ್ಟು ಟೈಪ್ಸ್ ಇದೆ. ಬಂದಿದ್ದೀವಿ ಗಾಯ್ಸ್. ಇದು ನಾವು ಒಂದು 4-5 ಕಡೆ ನೋಡೋಣ ಅಂತ ಬಂದಿದ್ದೀವಿ. ನೋಡೋಣ ಯಾವ್ದು ಸೆಟ್ ಆಗುತ್ತೆ ಅದು ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಇದು ಯಾವುದು ಸ್ಟೇ ಫಿಟ್ ಅನ್ನೋ ಬ್ರ್ಯಾಂಡಿಗೆ ಬಂದಿದ್ದೀವಿ. ನೋಡೋಣ ಯಾವುದು ನಮ್ಗೆ ಇಷ್ಟ ಆಗುತ್ತೆ ಅಂತ. ಏನು ಪ್ರೈಸ್ ಇದೆ ಇಲ್ಲಿ? ಡೆಕಾಥ್ಲಾನಲ್ಲಿ ಸಕ್ಕತ್ತಾಗಿದೆ. ಏನಂದ್ರೆ ಗೈಸ್ ನಮ್ಮ ಮಾಮ ಅವ್ರು ಇಲ್ಲೇ ತೊಗೊಂಡಿದ್ದು, ಸೊ ಅವ್ರು ಸಜೆಸ್ಟ್ ಮಾಡಿದ್ರು, ಸೊ ಬಂದಿದ್ದೀವಿ ನೋಡೋಣ. ಒಂದು 5-6 ಜನ ಅಷ್ಟೇ. ಲೇಟೆಸ್ಟ್ ಸೀರೀಸಲ್ಲಿ ಸ್ಟಡಿ ಇರುತ್ತೆ, ಲಾಂಗ್ ರೌಂಡ್ ಯೂಸ್ ಮಾಡ್ತಾ ಹೋಗ್ಬೋದು. ಎಷ್ಟು ವರ್ಷ ಗ್ಯಾರಂಟಿ ಇದೆ ಇದು? ಅದು 1 ವರ್ಷ ಗ್ಯಾರಂಟಿ ಇದೆ. ಪೀಸ್ ರಿಪ್ಲೇಸ್ಮೆಂಟ್ 1 ವರ್ಷ. ಗೈಸ್ ಹೆವಿ ಕಾಸ್ಟ್ಲಿ. ನೋಡೋಣ ಯಾವ್ದು ನಮ್ಗೆ ಇಷ್ಟ ಆಗುತ್ತೆ ಅದು ತೊಗೊಳ್ಳೋಣ ಮನೇಲಿ ಮಾಡಲಿಕ್ಕೆ. ಇಬ್ರು ಫೈಟ್ ಮಾಡ್ತವ್ರೆ. ಇದು ಜಿಮ್ ಮಾಡೋದು ಕಂಡ್ರೋ. ನೀನು ಆಡ್ತೀಯಾ? ಸ್ಟಾರ್ಟ್ ಆಗಿಬಿಡುತ್ತೆ. ಇಬ್ರು ಶಿವರಾಜ್ ಇಬ್ರು ಬನ್ರೋ ಈ ಕಡೆ. ನಿಮ್ಗೆ ಬರಲ್ಲ ನೋಡ್ದಾ ಗೈಸ್? ನೋಡಿ ಭುವನ್ ಏನು ಹೇಳ್ತಿ ಹೇಳು. ಹಾಯ್ ಗೈಸ್. ಭವಿತ್ ಸುಮ್ಮನಿರು. ನನ್ನ ಪ್ರಕಾರ ಚೆನ್ನಾಗಿದೆ ಅನ್ಸುತ್ತಲ್ವಾ? ಶಿವರಾಜ್ ನೆಕ್ಕೊಳ್ಳೋ. ಬಾರ ನಡಿಯೋ ನಡಿಯೋ. ನೀನು ಆಡ್ತೀಯನೋ? ಬನ್ರೋ. ಸ್ಟಾರ್ಟ್ ಆಗಲ್ಲ ತಾನೇ ಇದು? ನೋಡ್ಕೊ ಸಂತು. ಏನು ನಿನ್ಗೆ ಇದಿಸ್ಕೊಡ್ಬೇಕಾ? ಚಿಕ್ಕ ಮಕ್ಕಳೆಲ್ಲ ಮಾಡೋಂಗಿಲ್ಲ ಕಣೋ. ನಾನೊಂದ್ಸರಿ ಮಾಡ್ತೀನಿ. ಇದು ಬಾಡಿ ಶೇಕ್. ಫಸ್ಟ್ ಫ್ಲೋರ್ಗಾ? ಏಂತು ಫಸ್ಟ್ ಫ್ಲೋರು? ಏಂತಕ್ಕೆ ಬರಲ್ಲ? ಬಾ ನಡ್ಕೊಂಡು ಹೋಗೋದ. ಎಷ್ಟನೇ ಫ್ಲೋರು? ಗೈಸ್ ಇಲ್ಲೊಂದು ಕಡೆ ಬಂದಿದ್ದೀವಿ. ಭವಿತ್ ಯಾಕೋ?
ಇಲ್ಲೆಲ್ಲ ಏನೋ ಇದೆ, ಶೂಟ್ ಇದೆ ಅನ್ಸುತ್ತೆ, ಶೂಟ್ ಮಾಡೋ. ಬನ್ನಿ ಬಾ 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 ಬನ್ನಿ, ಅಲ್ಲಿ ನೋಡಿರಿ ಸರ್. ಗೈಸ್ ಇದೆಲ್ಲ 14,000, 15,000, 16,000. ನಾವು ಆವಾಗಲೇ ನೋಡಿದ್ದು ಮೇ ಬಿ 20ನೋ ಎಷ್ಟೋ ಗೊತ್ತಿಲ್ಲ. ನೋಡೋಣ ಯಾವ್ದು ಚೆನ್ನಾಗಿದೆ ಅಂತ. ಲೋನ್ ಆಪ್ಷನ್ನು ಎಲ್ಲ ಇದೆಯಂತೆ. ಕ್ಯಾಶಿಗೆ ತೊಗೊಳ್ಳೋಣ, ಲೋನಿಗೆ ತೊಗೊಳ್ಳೋಣ ಅಂತ ನೋಡಿಬಿಟ್ಟು ನೀ ಬರ ಈ ಕಡೆ. ಗಾಂಧಿ ಬಜಾರ್ಗೆ ಬಂದಿದ್ದು ವಾಕ್ ನೋಡ್ತಾ ಇದ್ದೀವಿ, ವಾಕ್ ಮಾಡೋದು. ಅಲ್ಲಿ ನೋಡೋನು ಗಾಂಧಿ ಬಜಾರ್ ಇಲ್ಲಿ ವಾಕ್ ನೋಡ್ದು ಹೆಂಗ್ ಬೆಲೆ ಅಂತ ಕೇಳ್ತಾ ಇದೀವಿ. ಅದೇ ಈಚೆ ಕಡೆ ಚಿಕ್ಕ ಸೈಜು, ಚಿಕ್ಕದು ಬೋನ್ ಹಾಕ್ತಾರೆ ನೋಡಿ, ವಿಡಿಯೋ ಕಾಲ್ ಮಾಡೋದು. ಬೋನ್ ಇದೆ ಇಲ್ಲಪ್ಪ, ಚೆನ್ನಾಯ್ತಾ ಅಲ್ಲ ಗೈಸ್? ಫಸ್ಟು ಎಲ್ಲರೂ ಎಡಿಟ್ ಮಾಡ್ಕೊಂಡು, ಸೊ ಅದಕ್ಕೆ ವಾಕ್ ಮಾಡೋಕ್ಕೆ ಇದು 52. ಅದೇ ಅದಕ್ಕಿಂತ ಒಂದು 2,000 ಅದಕ್ಕಿಂತ ನಿಮ್ಗೆ 4,000 2,000 ಅಷ್ಟೇ. ನನ್ನ ಪ್ರಕಾರ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಇದು ತಗೊಳ್ಳೋಣ ಅಥವಾ ಅದು ತಗೊಳ್ಳೋಣ ಅನ್ನೋದ್ರಲ್ಲಿ ಇದ್ದೀವಿ. ನೋಡೋಣ ನಿಧಾನಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಚಿಕ್ಕದು. ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಈ ಕಡೆ ತೋರಿಸು, ನಾನು ಅವಳನ್ನ ತೋರಿಸು, ನನ್ನ ತೋರಿಸು. ಅಯ್ಯೋ ಅಯ್ಯೋ, ನಾವು ಬಟ್ಟೆ ತಗೊಳ್ಳೋದ ಅಂತ ಬಂದಿದ್ದು, ನೋಡ್ತಾ ಇದೀವಿ ಇಲ್ಲಿ ಅಷ್ಟೇ. ಡ್ರೆಸ್ ತಗೊಳ್ಳೋದ ಅಂತ ಬಂದು ಇವಾಗ ವಾಕಿಂಗ್ ತಗೊಳಕ್ ಬಂದಿದ್ದೀವಿ. ಬತ್ಯಾನು ಬಾ ಹಂಗೆ. ಇದು ಎಷ್ಟು ಕೆ ಜಿ? 5 kg ಏನೋ. ಅದು ಏನು ಗೊತ್ತಾ, ಈ ಜಿಮ್ಗಳಿಗೆ ಸರಿ ಮತ್ತೆ ಮನೆಗಾದ್ರೆ ಅದೇ ಸರಿ. ಅದನ್ನೇ ಕೇಳಪ್ಪ. ಬಾಯ್ ಕಡೆ ಬಾಯ್. ಯೂಸ್ ಮಾಡ್ತಾ ಇರೋದು ಬರೀ ಮನೆಗಷ್ಟೇ. ಅಲ್ಲೊಂದು 5-6 ಜನ ಬಾರ ಇಲ್ಲಿ ಲವ್, ಬಾರ ಇಲ್ಲಿ ನೀನು ಅದನ್ನ ಏನೋ ಮಾಡೋದು ಮಗನೆ. ಇದು ಸ್ಟಾರ್ಟಿಂಗ್ ಸುಮ್ಮನೆ ಸ್ಲೋ, ಮತ್ತೆ ನೀನು ಫಾಸ್ಟ್ ಬೇಕು ಅಂದ್ರೆ ಮಾಡ್ಕೋಬೋದು. ಇನ್ಕ್ರೀಸ್ ಅಲ್ಲೇ ಐತೆ, ರೊಟೇಷನ್ ಮಾಡು, ರೊಟೇಷನ್ ಮಾಡು. ಓಯ್ ಜಾಸ್ತಿ ಮಾಡ್ಬೇಡ. ಅಲ್ಲಿ ಐತಲ್ಲ, ಚೆನ್ನಾಯ್ತು, ಇದು ಚೆನ್ನಾಯ್ತು. ಸರ್ ಅದು ನಮ್ಗೆ ನೀಟಾಗಿ ಬೇಕು ಅಂದ್ರೆ ಮ್ಯಾಟ್ ಅದಕ್ಕೆ ಹಾಕೋದು. ಯಾವುದಕ್ಕೆ? ಇದು ಸೇಮ್ ಅದು ಸೇಮ್ ಇದು. ಅದನ್ನೇ ನಾನು ಹೇಳೋದು. ಅದು ಅದೇ ಬೇರೆ ಇರೋಬಾರು, ಇದೇ ಬೇರೆ ಇರೋದು. ಇಲ್ಲೊಂದು ಕಡೆ ನೋಡಿದ್ವಿ, ಸ್ವಲ್ಪ ಇಷ್ಟ ಆಯಿತು, ಬಟ್ ಅಮೌಂಟ್ ಅವ್ರು ಜಾಸ್ತಿ ಹೇಳ್ತಿದ್ದಾರೆ. ಅದಕ್ಕೆ ಇನ್ನೂ 1-2 ಕಡೆ ನೋಡಿಬಿಟ್ಟು ಆಮೇಲೆ ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ನೆಕ್ಸ್ಟ್ ನಾವು ಬಂದಿದ್ದು ಸ್ಟೇರ್ ಫಿಟ್ಟ. ಫೈನಲಿ ನಾವು ಇವೆರಡರಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ, ಇದು ತೊಗೊಳ್ಳೋದು ಅದು ತೊಗೊಳ್ಳೋಣ ಅಂತ. ನೋಡೋಣ ಎಷ್ಟು ಟೈಟ್ ಆಗುತ್ತಂತ. ಇದು ಅಂದರೆ ಬೆಟ್ಟ ಹತ್ತಿವಲ್ಲ, ಆ ಥರ ನಾವು ನಡೆಯೋ ಥರ. ಗೈಸ್ ಇವಾಗ ಪ್ಲ್ಯಾನ್ ಚೇಂಜ್ ಆಗ್ತದೆ, ಎಂದು ತೊಗೊಳ್ಳೋಣ ಅನ್ಕೊಂಡಿದ್ದೀನಿ. ಹೊಟ್ಟೆ ಹಸ್ಬಿಟ್ಟೈತೆ, ಬಾರೋ ಲೋ ಬಾರೋ. ಅಲ್ಲೈತೆ ನೋಡಿ ಜ್ಯೂಸ್ ಅಂಗಡಿ. ಗೈಸ್ ಈಗ ಜ್ಯೂಸ್ ಕುಡಿ ಹೋಗ್ತಾ ಇದೀವಿ. ನಾನು ಬರ್ತೀನಿ ಇರೋ. ನೀನು ಬರ್ಬೇಡ ಇಲ್ಲಿ. ಜ್ಯೂಸ್ ಕುಡಿಯೋಕೆ ಹೋಗಿದ್ದೀವಿ, ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಯಾವುದಿದು? ನಾವು ತಗೊಂಡಿರೋದು ಅಲ್ಲೇ ಲೋನ್ ಮಾಡಿಸ್ಕೊತಾ ಇದ್ದೀವಿ ನಾವು.
ಸಾಕು ನೀವಾದ್ರೂ ಬಂದರೆ ಈ ಥರ ಕುಡಿದ್ರೆ ಜ್ಯೂಸ್ ಇಲ್ಲ ಅಂದರೆ ಸಮಾಧಾನ ಐಸ್ ಕೇಳ್ತಾ ಇದ್ರೆ ಹೆಂಗೋ ಮ್ಯಾನೇಜ್ ಮಾಡಿ ಜ್ಯೂಸ್ ಕುಡಿಸ್ಬಿಟ್ಟು ಇದೆ ಭುವನ್ ದಾಕ್ಷಿ ದ್ರಾಕ್ಷಿದ್ ಬೇಕಾ ಈ ಹುಣ್ಣಿನ ದ್ರಾಕ್ಷಿದ್ ಕೇಳ್ತಾವನೆ ದಾಳಂಬೆ ಏನೋ ನೀನು ಯಾವ್ದು ತೊಗೊಂಡಿರೋ ಜ್ಯೂಸ ಡ್ರೈ ಫ್ರೂಟ್ಸ್ ವಿತ್ ಬನಾನಾ ನಿಂದು ಚೆನ್ನಾಗಿದಾ ಅದು ಅವೆಕಾಡೋದಾ ಈಗ ನೆಕ್ಸ್ಟ್ ವಾಟರ್ ಮಿಲನ್ ಅಂತ ಹೇಳಿದೀವಿ ಭುವನ್ಗೆ ನನ್ಗೆ ಗೊತ್ತು ಈಗ ನಾವು ವಾಕಿಂದು ಮತ್ತು ಸೈಕಲಿಂದು ಎರಡೂ ತಗೊಂಡ್ವಿ ಬನ್ನಿ ಗಾಯ್ಸ್ ಇವಾಗ ನೆಕ್ಸ್ಟ್ ಹೋಗೋಣ ಮನೆಗೆ ಸೆಲೆಕ್ಟ್ ಮಾಡಾದ್ಮೇಲೆ ಜಯನಗರ್ಗೆ ಬಂದಿದ್ದೀವಿ ಪಾನಿಪುರಿ ತಿನ್ಕೊಂಡು ಈ ಪಾನಿಪುರಿ ಚಾಲೆಂಜ್ ಮಾಡ್ತೀನಿ ಜೋಲೋ ಚಿಪ್ಸು ಫಸ್ಟ್ ಜೋಲೋ ಚಿಪ್ಸ್ಗೆ ಓಟ್ ಜಾಸ್ತಿ ಬಂದಿದೆ ಇನ್ಸ್ಟಾಗ್ರಾಮಲ್ಲಿ ಸೊ ಅದು ಮಾಡಾದ್ಮೇಲೆ ಆಮೇಲೆ ಇದು ಮಾಡ್ತೀವಿ ಹೆಂಗಿದೆ ದಶ ಏನು ಗೈಸ್ ಪಾನಿಪುರಿ ಎಲ್ಲ ತಿಂದಾಯಿತು ಸ್ವಲ್ಪ ಇಲ್ಲಿ ನಾನು ತಂಗಿ ಕಾಲೇಜ್ ಸೇರಿಸಿದ್ದೀವಿ ಸೊ ಅದಕ್ಕೆ ಅವರು ಇಲ್ಲಿ ತಗೊಳ್ಳೋಣ ಅಂತ ಬಂದಿದ್ದಾರೆ ಟಿಫನ್ ಬಾಕ್ಸ್ ಎಲ್ಲ ಚೆನ್ನಾಗಿದೆ ನಾವು ಯಾವಾಗಲೂ ಬಂದಿದೆ ಅಂಗಡಿ ತಗೊಳ್ಳೋದು ಸೊ ಬಂದಿದ್ದೀವಿ ಅಲ್ಲಿ ತಗೋತಾ ಇದ್ದಾರೆ ನೋಡ್ಬೋದು ಸಾಕಾಯ್ತು ಇದೇನು ಓಪನ್ ಆಗಲ್ಲ ಅಲ್ವಾ ಇದೇ ಬೆಸ್ಟ್ ಈ ಥರ ಇದ್ರಲ್ಲಿ ರೌಂಡ್ ಇಲ್ವಾ ನೋಡಿ ನಿಮ್ಗೆ ಕಾಣ್ಬೇಕು ಅನ್ನೋದಾದ್ರೆ ಇದು ಇಲ್ಲದಿದ್ರೆ ಸಣ್ಣ LKG ಇದೊಂದು ತಗೋ ಇದು ತಗೋ ಇದು ಸಣ್ಣ ಹುಡುಗನಿಗೆ ಅದು ಬೋನ್ ಚೆನ್ನಾಗಿದೆ ಇದು ಅಟ್ಯಾಚ್ ಇರ್ಬೇಕಲ್ಲ ಆ ಥರದಿರೋದು ತೋರಿಸಿ ಇದೆಲ್ಲ ಆದಮೇಲೆ ಮತ್ತೆ ಮನೆಗೆ ಹೊರಡೋದೆ ನಾವು ಬಂದಿಲ್ಲ ಇದು ಲಾಸ್ಟ್ ಟೈಮ್ ನಾವು ಇಲ್ಲೇ ಅಲ್ವಾ ತೊಗೊಂಡಿದ್ದು ಕುಕ್ಕರ್ ಎಲ್ಲ ನಾವು ಯಾವಾಗೂ ರೆಗ್ಯುಲರ್ ಬರೋದಿದೆ ಅಂಗಡಿಗೆ ವಿಶಾಲ್ ಇದು ಕಾಲೇಜ್ ಬ್ಯಾಗಲ್ಲಿ ಇಟ್ಕೊಳ್ಳಿಕ್ಕೆ ಬೋನ್ ಬೇಕಾ ಆಗತ್ತೆ ಒಂದು ನಿಮಿಷ ತೋರ್ತೇನೆ ಸಿಗೇನೋ ಲೋಟ ತೊಗೊಳ್ಳೋಣ ಅಂತ ಬಂದಿದ್ದಾರೆ ನಮ್ಮಮ್ಮ ಗೈಸ್ ನನಗೂ ಆಸೆ ಇದೆಲ್ಲ ತೊಗೋಬೇಕು ಅಂತ ಬಟ್ ನಾನು ಕಾಫಿ ಕುಡಿಯಲ್ವಲ್ಲ ಸೊ ನಾನು ಇದು ತೊಗೊಳ್ಳಲ್ಲ ಅದೊಂಥರ ಕ್ರೇಜು ಗುರು ಕಾಫಿ ಕುಡಿಬೇಕು ಇದರಲ್ಲೇ ಜಯನಗರಲ್ಲಾದರೆ 50 ನಾನು ಚಿಕ್ಕಪೇಟೆಲ್ಲಿ ಒಂದ್ಸಲಿ ತೊಗೊಂಡಿದ್ದೆ ಅವೆಲ್ಲ ಕಡಿಮೆ ಎಲ್ಲ ಬ್ರ್ಯಾಂಡ್ ಇಡ್ಲಿ ಪಾತ್ರೆ ನನಗೆ ಬೇಕು ಫ್ಯೂಚರ್ಗೆ ಬಿಕಾಸ್ ಭವಿತ್ಗೆ ಸ್ಕೂಲ್ಗೆಲ್ಲ ಕಲಿಸಿದ್ರೆ ಈ ಥರ ಇಡ್ಲಿ ಮಾಡೋಕ್ಕೆ ಬೇಕಾಗುತ್ತೆ ಒಂದರಲ್ಲೇ ಮಾಡ್ಬೋದು ನಮ್ಮ ಮನೇಲಿರೋದು ಯಾವ ಥರ ಗೊತ್ತಾ ನಮ್ಮ ಮನೇಲಿರೋದು ಈ ಥರ ಏನದು ಅಸ್ಮಾತ್ ಅದು ಗಾಜ್ ಆಗಿದ್ರೆ ನೀನು ಇಟ್ಕೊಳ್ಳೋರು ಗೈಸ್ ಇದು ಮಿನಿ ಕುಕ್ಕರ್ ಅಂತ ಅವಾಗೆಲ್ಲ ನಾವೆಲ್ಲ ತಿರುಪತಿಲಿ ಇಸ್ಕೊತಾ ಇದ್ವಿ ಈ ಥರ ಆಟ ಸಾಮಾನು ಇವಾಗ ಅಂಗಡಿಗಳಲ್ಲಿ ನೋಡಿ
ಥರ ಮಾಡಿ ಲಾಕ್ ಮಾಡೋದು. ನಾ ಇಲ್ಲೇ ಕೂಡ ಹಾಕ್ಬಿಟ್ಟು ಹೊಂಟೋಗ್ಬಿಟ್ಟಿದ್ದೆ. ಫೈನಲ್ಲಿ ಬಿಲ್ ಆಗ್ತಿದೆ. ಇವರಿಬ್ಬರು ಕಾಟ ಅಂತ ತಡಿಯೋಕ್ಕಾಗ್ತಾ ಇಲ್ಲ ನನಗಂತ. ಗೈಸ್ ಇದೊಂದು ತಗೋತಾ ಇದ್ದಾರೆ. ಇದೆಲ್ಲ ನಮ್ಮಮ್ಮ ತಗೋತಾ ಇರೋದು. ಆಯಿತು, ಮನೆಗೆ ಬಂದ್ವಿ. ಏನಪ್ಪ ರೀಸನ್ನು ಸಡನ್ನಾಗಿ ತೊಗೊಂಡಿದ್ದು ಅಂದರೆ ನಮ್ಮ ಅಮ್ಮನ ಮನೆಗೆಲ್ಲ ತೊಗೊಂಡಿದ್ದು. ಅವರು ಗೈಸ್ ಆವಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ದುಡ್ದಿದ್ರು. ಆವಾಗ ನೈಟು ಹಗ್ಲು ಅಂದಿರ ಚೆನ್ನಾಗಿ ದುಡ್ದು ಆವಾಗ ಅವ್ರ ಹೆಲ್ತ್ ಬಗ್ಗೆ ಕೇರೇ ಮಾಡಿರಲಿಲ್ಲ. ಸೊ ಇವಾಗ ಮನೇಲೇ ಇರ್ತಾರಲ್ವಾ, ಆಚೆ ಎಲ್ಲೂ ಹೋಗಲ್ಲ ಅವ್ರು. ವಾಕಿಂಗ್ ಹೋಗು ಅಂದರೆ ಹೋಗಲ್ಲ. ಅದಕ್ಕೆ ನಾವು ಸಜೆಷನ್ ಮಾಡಿದ್ವಿ ವಾಕಿಂಗ್ ಮಿಷಿನು ಮತ್ತು ಸೈಕಲಿಂಗು ಎಲ್ಲ ತೊಗೊಳ್ಳಿ ಅಂತ. ತೊಗೊಂಡಿದ್ದಾರೆ. ಈಗ ನೋಡೋಣ, ಅವ್ರು ಮಾಡೋದನ್ನು ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಗೈಸ್ ಅವಾಗ ಸಿಕ್ಕಾಪಟ್ಟೆ ಕಷ್ಟಪಟ್ಟು ದುಡ್ದು ಅವಾಗ ಅವ್ರ ಹೆಲ್ತ್ ಬಗ್ಗೆ ಕೇರೇ ಮಾಡ್ತಾ ಇರಲಿಲ್ವಂತೆ. ಏನೋ ಜ್ವರ ಬಂದರೂ ಹೋಗೋದು ಕೆಲಸಕ್ಕೆ, ನೈಟು ಹಗ್ಲು ಅಂತಿರ ದುಡ್ದು ನಮ್ಮನ್ನ ಇಷ್ಟುದ್ದ ಮಾಡಿ ನಮ್ಮನ್ನ ಚೆನ್ನಾಗಿ ಮದುವೆ ಮಾಡಿ ಕಳಿಸಿ, ಇನ್ನೊಬ್ಳಿದ್ದಾಳೆ ಅವಳಿಗೂ ಚೆನ್ನಾಗಿ ಓದಿಸಿ ಆಮೇಲೆ ಲಾಸ್ಟಲ್ಲಿ ಅವ್ಳಿಗೆ ಮದುವೆ ಮಾಡೋದು. ಅವಳು ಒಪಿನಿಯನ್ ಕೇಳೋದು, ನಮ್ಮ ಅಮ್ಮನ ಒಪಿನಿಯನ್ ಕೇಳೋದ. ಬನ್ನಿ, ನಾವು ಅಮ್ಮನ್ನ ಕೇಳಿದ್ರೆ ಅವರು ಇವಾಗ ಸ್ವಲ್ಪ ಏನೋ ಶೈ ಅಂತೆ ಕ್ಯಾಮ್ರಾ ನೋಡಿದ್ರೆ. ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಏನೋ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಮ್ಮ ಅಮ್ಮನ್ನ ಕೇಳೋಣ ಅವ್ರದ್ದು ಲೈಫ್ ಸ್ಟೈಲು ಹೆಂಗಿತ್ತು ಏನು ಅಂತ. ಇವಾಗ ಹೇಳಲ್ವಂತೆ ಅವರು, ಸ್ವಲ್ಪ ಇವಾಗ ಅಡುಗೆ ಮಾಡೋಕ್ಕೆ ನಿಂತ್ಕೊಬಿಟ್ಟಿದ್ದಾರೆ. ಸೊ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ನೆಕ್ಸ್ಟ್ ಬ್ಲಾಗ್ ಜೊತೆ ಸಿಗ್ತೀನಿ. ಬಾಯ್ ಬಾಯ್.